ನಂದು ಜಿಮ್ ರೂಟೀನ್ ಇವತ್ತು ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಇವು 3 ಥ್ರೆಡ್ಮಿಲ್ಸ್ ಅವ, 1-2 ಸೈಕಲ್ ಅವ. ಆಮೇಲೆ ನಾ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಇದ್ರೊಳಗೆ ಒಂದು 15 ನಿಮಿಷ ಮಾಡ್ತೀನಿ. ಇದು ಬರೀ ಸ್ಟಾರ್ಟಿಂಗ್ ಅದಲ್ಲ, ಅದಕ್ಕೆ ನಾನು ಈಗೀಗ ಸ್ಟಾರ್ಟ್ ಮಾಡೀನಿ. ಸೊ ಭಾಳಷ್ಟು ಹಿಂಗೆ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಇದೊಂದಿಷ್ಟು 15 ನಿಮಿಷ ಮಾಡ್ತೀನಿ. ಆಮೇಲೆ ಇದು ಟ್ರೈ ಮಾಡ್ಲಿಕ್ಕತ್ತೀನಿ. ಒಂದು ಸಿಂಪಲ್ 2.5 kg ಇದು 2.5 kg ಎತ್ತಿ ಒಂದು ಸಿಂಪಲ್ ಎಕ್ಸರ್ಸೈಸ್ ಅಷ್ಟೇ. ಹಂಗೇನು ವೇಟ್ಸ್ ಲಿಫ್ಟ್ ಮಾಡೋದೇನಿಲ್ಲ. ಬಟ್ ಇಷ್ಟು ಮಾಡ್ತೀನಿ ನೋಡ್ರಿ. ನಾನು ದಿನ ಒಂದು ಅರ್ಧ ತಾಸು ನಿಮ್ಮ ಸಲ ನೀವು ಕೊಡ್ಲೇಬೇಕು. ನಾ ಫಸ್ಟ್ ಡ್ರೆಸ್ ತಗೋತೀನಿ, ಜಿಮ್ ಡ್ರೆಸ್ ತಗೋತೀನಿ, ಶೂಸ್ ಚಲೋ ತಗೋತೀನಿ. ನಾನು ನೋಡ್ರಿ ಯಾವ ಶೂಸ್ ಹಾಕೊಂಡೇನಿ, ಇದು ಯಾವಾಗ್ಲೂ ಇದೇ ಶೂಸ್ ಹಾಕೋತೀನಿ ನಾನು. ಯಾವ್ದಿದು ಡಿಮಾರ್ಟ್ನಾಗ ತೊಗೊಂಡಿದ್ದು, ನನಗೆ ಪೂಮಾನೇ ಬೇಕು, ನೈಕಿನೇ ಬೇಕು. ನಾ ಚಲೋ ಜಿಮ್ ಡ್ರೆಸ್ ಆರ್ಡರ್ ಮಾಡ್ತೀನಿ ಫಸ್ಟ್. ಹಂಗೆಲ್ಲ ಏನೆಲ್ಲ ಹೆಚ್ಚು ಕಮ್ಮಿ ಅವಾಗರೇ ಚುಡಿದಾರ್ನಲ್ಲೂ ಬಂದ್ಬಿಟ್ಟಿರ್ತೀನಿ. ನೀವು ಮಾಡೋದು ಇಂಪಾರ್ಟೆಂಟ್ ಜಿಮ್. ಓಕೆ, ಜಿಮ್ ಎಕ್ಸರ್ಸೈಸ್ ಯೋಗ ಏನದದು ಮಾಡೋದು ಇಂಪಾರ್ಟೆಂಟ್. ಇನ್ನು ಏನ್ ಹಾಕೊಂಡ್ ಮಾಡ್ಲಿಕತ್ತೀರಿ, ಯಾವ ಬ್ರ್ಯಾಂಡಿಗೆ ಹಾಕೊಂಡ್ ಮಾಡ್ಲಿತ್ತೀರಿ ಡಸಂಟ್ ಮ್ಯಾಟರ್. ಸೊ ನಾನು ಇವತ್ತು ಇದು ಟ್ರೈ ಮಾಡ್ಲಿಕತ್ತೀನಿ. ನಾನು ಜಾಸ್ತಿ ಮಾಡಂಗಿಲ್ಲಪ್ಪ. ನಾವು ಒಂದೇ ದಿನದಾಗ ಒಂದು 10 ತಾಸು ಮಾಡೋದು ಹಂಗೇನಿಲ್ಲ. 10 ನಿಮಿಷ ದಿನ ಕನ್ಸಿಸ್ಟೆನ್ಸಿ ಆಗಿ ಮಾಡಬೇಕು. ಸೊ ಅದೇ ಇಂಪಾರ್ಟೆಂಟ್. ಇದು ನೋಡೋಣ ಬರ್ರಿ ಏನ್ ಮಾಡೋದು. ಲಕ್ಕಿಲಿ ಇವತ್ತು ಯಾರು ಇಲ್ಲ ಜಿಮ್ನಾಗ. ಯೂಶಲಿ ಇರ್ತಾರ, 1-2 ಮಂದಿಯರೇ ಇರ್ತಾರ. ಸೊ ಇವತ್ತು ನಾವ್ ಇದು ಮಾಡೋಣ. ಅವರೆಲ್ಲ ಬಂದ್ರೆ ಏನಾರ ಒಂದು ಸಾಂಗ್ ಹಚ್ಕೊಂಡ್ ಮಾಡ್ತಿರ್ತಾರ. ನಂಗ ಏನ್ ಇಷ್ಟ ಅಂದ್ರೆ ವಿಷ್ಣು ಸಹಸ್ರನಾಮ ಹಚ್ಚಿಕೊಂಡು ಜಿಮ್ ಮಾಡ್ಬೇಕು. ಬಟ್ ಇಲ್ಲಿ ಮಂದಿ ಏನಂತಾರ ಅಂತ ಹೇಳಿ ನಾ ಹಚ್ಚಿಲ್ಲ ನೋಡ್ರಿ. ಇಷ್ಟೇ ಮಾಡ್ತೀನಿ, ನಾ ಜಾಸ್ತಿ ಇಲ್ಲ. ಇದೊಂದು 20, ಯಾಕಂದ್ರೆ ನಂಗೆ ಬರಂಗಿಲ್ಲ ಇದು ಹೆಂಗ್ ಮಾಡ್ಬೇಕಂತ ಹೇಳಿ. ಇದೊಂದು 20 ಮಾಡ್ತೀನಿ. ಇದು ಒಂದು 20 ಅಷ್ಟೇ, ಸಿಂಪಲ್. ನಿಮಗ ಜಿಮ್ ಇಲ್ಲಪ್ಪ, ಏನು ಇಲ್ಲ ಅಂದ್ರ ಮನೆಗೆ ಯೋಗ ಮಾಡ್ರಿ, ಇಲ್ಲ ಹೊರಗೆ ಹೋಗಿ ವಾಕಿಂಗ್ ಮಾಡ್ರಿ. ಬಟ್ ಏನಾದ್ರು ಮೂವ್ಮೆಂಟ್ ಮಾಡ್ಬೇಕಷ್ಟೇ, ಅಷ್ಟೇ.